ಅವ್ರು ಹೇಳ್ದಂಗೆ ಮಾತಾಡಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಅದೆಲ್ಲ ಇರುತ್ತೆ. ಅವ್ರು ಕೊಟ್ಟಂಗೆ ಅದೆಲ್ಲ ಯಾಕೆ? ಬಿಗ್ ಬಾಸ್ ಹೋಗುವಾಗ ಒಳ್ಳೆ ಬಟ್ಟೆ ಹಾಕೊಂಡು ನಾನು ಸೆಲೆಕ್ಷನ್ ಆಯ್ತೀನಿ ಅಂತ ಒಂದು ಒಳ್ಳೆ 4-5 ಗ್ರೂಪು ಇದೆಲ್ಲ ಮಾಡಿಕೊಂಡು ಜೈಕರ್ ಹಾಕೊಂಡು ಹೋಯ್ತೀರಾ. ಹೊರಗಡೆ ಬರುವಾಗ ನಾಯಿ ಮರಿ ಬಾಲ ಮುದ್ರಕಂಡು ಥರ ಬಂದ್ಬಿಟ್ಟು ಬಿಗ್ ಬಾಸ್ ಹಂಗಿರುತ್ತೆ, ಸುದೀಪಣ್ಣ ಹಂಗೆ ಹೇಳ್ತಾರೆ, ಸ್ಕ್ರಿಪ್ಟ್ ಹಿಂಗಿರುತ್ತೆ ಅಂತ ಯಾಕೆ ಹೇಳ್ತೀರಾ? ಜನಗಳಿಗೆ ಯಾಕೆ ಪುಂಕ್ತೀರಾ? ಅವರೇ ಬಂದು ಹೇಳಿರೋದು ನಾವು ಸುಮಾರು ಜನನ್ನ ನೋಡಿದ್ದೀವಿ. ಯಾರು ಹೇಳಿದರು ಮೇಡಮ್? ತುಂಬ ಜನ ಸೋಷಿಯಲ್ ಅಂದರೆ ಇಂಟರ್ವ್ಯೂಸ್ಗಳಲ್ಲೆಲ್ಲ ಸ್ಕ್ರಿಪ್ಟು ಇರುತ್ತೆ, ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪೂರ್ತಿ ಸ್ಕ್ರಿಪ್ಟ್ ಇರಲ್ಲ. ಅಲ್ಲಿ ಕೆಲವೊಂದು ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕಲ್ಲಿ ನೀನು ಮಾಡಿ ಗೆಲ್ತೀಯಾ, ನಿನಗೆ ತಾಕತ್ತಿದೆಯಾ, ನೀನು ಬಿಗ್ ಬಾಸಿಗೆ ಇದಾಯ್ತೀಯ ಉಳಿತೀಯ. ಇಲ್ಲ ನೀನು ಸ್ಕ್ರಿಪ್ಟು ಅಂದ್ಕೊಂಡೆ ನಾನು ಹಿಂಗೆ ಮಾಡಿದ್ರೆ ಸಿಂಪತಿ ಗಿಟ್ಟಿಸ್ಕೊಳ್ತೀನಿ, ಅಳ್ತ್ಕೊಂಡು ಹೋದರೆ ಆಮೇಲೆ ಸೆರಗಿ ಹಿಂಗೆ ತೋರಿಸ್ಕೊಂಡು ಆಮೇಲೆ ಸೊಂಟ ಇವೆಲ್ಲ ತೋರಿಸ್ಕೊಂಡು ಹೋದರೆ ನಾನು ಬ್ಯೂಟಿ ಇದರಲ್ಲಿ ಇದು ಮಾಡ್ತೀನಿ ಅಂದರೆ ನಮ್ಮ ಅಪ್ಪನಾಣಾಗಲೂ ಜನ ಡಿಸೈಡ್ ಮಾಡ್ತಾರೆ. ಬಿಗ್ ಬಾಸಿಗೆ ಕರ್ಕೊಂಡು ಬರಲ್ಲ ಅವ್ರನ್ನ. ಅವ್ರು ವಿನ್ ಆಗೋದು ಕನ್ಸು ಮನಸ್ಸಲ್ಲೂ ಆಗಲ್ಲ ನನ್ನ ಪ್ರಕಾರ. ಸರ್ ಮತ್ತೊಂದು ನಿನ್ನೆ ಪ್ರೋಮೋದಲ್ಲಿ ನೋಡಿರ್ಬೋದು, ಇಲ್ಲ ಇವತ್ತು ಬೆಳಗ್ಗೆ ಪ್ರೋಮೋದಲ್ಲಿ ನೋಡಿರ್ಬೋದು, ಗೌತಮಿ ಜಾಧವ್ ಅವರು ಕ್ಯಾಮ್ರಾ ಮುಂದೆ ಬಂದು ನನ್ನ ಅಸಲಿ ಆಟನ ತೋರಿಸ್ತೀನಿ ಅಂತ ವಿಗ್ ಎಲ್ಲ ತೆಗ್ದಿರೋವಂಥದ್ದು ಏನು ಅನಿಸುತ್ತೆ ಸರ್ ಅದ್ರ ಬಗ್ಗೆ ನಿಮ್ಗೆ? ವಿಗ್ ಆದರೂ ತೆಗೀಲಿ, ಬೇರೆ ಎಂಥದ್ರಾದ್ರೂ ತೆಗೀಲಿ, ಅರ್ಥ ಆಯ್ತಾ? ನಾನು ಹೇಳ್ತಾ ಇರೋದು ಜನ ಡಿಸೈಡ್ ಮಾಡ್ತಾರೆ. ಏನು ಸಿಂಪತಿ ಗಿಟ್ಟಿಸ್ಕೊಂಡ್ರು ಅಲ್ಲಿ ವರ್ಕೌಟ್ ಆಗಲ್ಲ. ನೀವು ಸಿಂಪತಿ ವರ್ಕೇ ಆಗಲ್ಲ ಮೇಡಮ್, ವರ್ಕೇ ಆಗಲ್ಲ. ತಾಕತ್ತಿದ್ರೆ ನೀನು ಮಾಡಿ ಗೆಲ್ತೀಯ, ಜನರು ಮನಸ್ಸಲ್ಲಿ ಉಳಿತೀಯ, ಆ ಥರ ಆಟ ಮಾಡಿ ತೋರಿಸ್ಬೇಕು. ಈಗ ಲಾಸ್ಟ್ ಟೈಮ್ ನೋಡಿದ್ರಲ್ಲ ವಿನಯ್ ಗೌಡ ಹೆಂಗಿತ್ತು ಅದು? ಅವರೆಲ್ಲರೂ ನೆಗೆಟಿವ್ ಅಂತ ಹೇಳ್ತಿದ್ರು, ಅಲ್ವಾ? ಆಮೇಲೆ ಲಾಸ್ಟಿಗೆ ಡಿ ಬಾಸು ಅಭಿಮಾನಿ ಅವರು ಹಿಂಗೆ ಹಂಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ. ಅಲ್ಲಿ ಯಾರು ಫ್ಯಾನ್ಸು ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ. ಅವರು ತಾಕತ್ತಿರೋ ಹೊತ್ತಿಗೆ ಅವ್ರು ಕೊನೆ ತನಕ ಉಳ್ಕೊಂಡ್ರು. ಬಟ್ ಅವರೇ ವಿನ್ ಆಗಬೇಕಿತ್ತು. ಬಟ್ ಆದರೂ ಕಾರ್ತಿಕ್ ಅವ್ರು ವಿನ್ ಆದರು. ಯಾಕೆ ಹೇಳಿ? ಅವ್ರ ಆಟನೂ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾನು ಹೇಳ್ತಾ ಇರೋದು, ಯಾರು ಎದುರಾಳಿ ಅವ್ರನ್ನ ಸೋಲಿಸ್ಬೇಕು, ನಾನು ಅವ್ರಿಗಿಂತ ಸಖತ್ತಾಗಿ ನಾನು ಟಾಂಗ್ ಕೊಡ್ಕೊಂಡು ಇರ್ತೀನಿ ಅನ್ನೋದಾದರೆ ಕೊನೆವರೆಗೂ ಇರ್ತಾರೆ. ಸರ್ ಈ ಸರಿ ಲಾಯರ್ ಜಗದೀಶ್ ಮತ್ತು ಚೈತ್ರ ಕುಂದಾಪುರ ಅವರು ಹೋಗಿರುವಂಥದ್ದು, ಅವ್ರ ಮಧ್ಯೆ ಏನಾಗ್ಬೋದು? ನನ್ನ ಪ್ರಕಾರ ಟಗ್ ಆಫ್ ವಾರ್ ನಡೀತೆ. ಈಗ ಚೈತ್ರ ಕುಂದಾಪುರ ಅವರು ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ. ನಮ್ಮ ಲಾಯರ್ ಜಗದೀಶ್ ಅವರು ಇವಾಗ ನೋಡಿದ್ರಲ್ಲ ಸೋಷಿಯಲ್ ವರ್ಕರಲ್ಲಿ ಇದ್ದಾರೆ. ನೆನ್ನೆ ಮನೆ ಎಲ್ಲ ಡಿ ಬಾಸ್ ಬಗ್ಗೆ ಪ್ರೊಟೆಸ್ಟ್ ಮಾಡ್ತೀನಿ. ಬಿಗ್ ಬಾಸಿಗೆ ಹೋದ್ರೆ ಇನ್ನೆಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ? ಬಿಗ್ ಬಾಸ್ ಒಳಗಡೆ ಪ್ರೊಟೆಸ್ಟ್ ಮಾಡ್ತಾರಾ? ಎಲ್ಲೋ ಹೇಳ್ರಿ ಹೋದ್ರಿ, ಬನ್ನಿರಿ ಜಗದೀಶ್ ಸರ್. ನಾನು ಹೇಳ್ತೀನಿ, ಹೆಂಗೆ ಪ್ರೊಟೆಸ್ಟ್ ಮಾಡ್ತೀನಿ ಅಂದವರೆಲ್ಲ ಬಿಗ್ ಬಾಸಿಗೆ ಹೋದ್ರಲ್ಲ. ನನ್ನ ಪ್ರಕಾರ ಇವಾಗ ಹೆಂಗೆ ನಡಿಬೋದು? ಇನ್ನೊಮ್ಮೆ ಯಮುನಾ ಶ್ರೀನಿಧಿ ಅವರು ಇದ್ದಾರೆ. ಅವರು ಏನು ಸುಮ್ಮನೆ ಅಲ್ಲ, ಅವರು ಸಖತ್ತಾಗಿ ಮೊನ್ನೆ ಇದರಲ್ಲೇ ಯಾರಿಗೋ ಟಾಂಗ್ ಕೊಟ್ಟರು ಅಲ್ವಾ? ಹೌದಲ್ವಾ? ನನ್ನ ಪ್ರಕಾರ ಇದು ಜಿದ್ದಿ ನಡೆಯುತ್ತೆ. ಜಗದೀಶ್ ಅವರು ಏನು ಕಡಿಮೆ ಅಲ್ಲ, ಅವರು ಸಖತ್ತಾಗೆ ಫೈಟ್ ಮಾಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಅವ್ರು ಯಾವ ಸೋಲೋ ಮೂಮೆಂಟು ವಹಿಸ್ಕೊಳ್ಳಲ್ಲ. ಬಟ್ ಹೇಳೋಕ್ಕಾಗಲ್ಲ ಹೆಂಗೆ ಅಂತ. ಚೈತ್ರ ಕುಂದಾಪುರ ಇರ್ಬೋದು, ಯಮುನಾ ಶ್ರೀನಿಧಿ, ಲಾಯರ್ ಜಗದೀಶು, ಇವ್ರುಗಳ ಮಧ್ಯೆ ಒಳ್ಳೆ ಕಾಂಪಿಟೇಷನ್ ಆಗುತ್ತೆ. ಅದು ಬಿಟ್ಟರೆ ಇನ್ಯಾರು ಇಷ್ಟ ಆಗಿದೆ ಸರ್ ನಿಮಗೆ ಇವಾಗಿರೋ ಕಂಟೆಸ್ಟೆಂಟ್ಸ್? ಧರ್ಮ ಕೀರ್ತಿರಾಜು. ಯಾಕೆಂದರೆ ಪಾಪ ಅವರು ಬ್ಯಾಕ್ಗ್ರೌಂಡಿಂದ ವಿಲನ್ ಮಗ ಅಲ್ವಾ? ಅವ್ರಿಗೆ ಎಂತೆಂಥ ಮೂವಿ ಮಾಡಿದ್ರು ಅವ್ರಿಗೆ ಒಂದು ಒಳ್ಳೆ ವೇದಿಕೆ ಸಿಗಲಿಲ್ಲ. ಬಟ್ ಧರ್ಮ ಕೀರ್ತಿರಾಜಿಗೆ ಹೇಳ್ತೀನಿ, ಸರ್ ಇದೊಂದು ಒಳ್ಳೆ ವೇದಿಕೆನ ಯೂಸ್ ಮಾಡ್ಕೊಳ್ಳಿ ಅಲ್ವಾ? ನಾನು ಹೇಳ್ತಾ ಇರೋದು, ದರ್ಶನ್ದು ತಮ್ಮನಾಗೋ ಫ್ರೆಂಡಾಗೋ ನೀವು ಅವ್ರು ಇದು ಮಾಡ್ತಾರೆ, ಅವ್ರು ಅದು ಮಾಡ್ತಾರೆ ಅದು ಬಿಟ್ಟಾಕ್ಬಿಡಿ. ಅಲ್ಲಿ ಇರೋದು ಸುದೀಪಣ್ಣ ಗೊತ್ತು ಯಾವ್ಯಾವ ಕಂಟೆಸ್ಟು ಯಾವ್ಯಾವ ಥರ ಮಾಡ್ತಾರೆ, ಯಾವ್ಯಾವ ಥರ ಕೊನೆವರೆಗೂ ಉಳಿತಾರೆ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಜನಗಳು ಡಿಸೈಡ್ ಮಾಡ್ತಾರೆ ಅಲ್ವಾ? ಒಂದೊಳ್ಳೆ ಆಟ ಆಡಿ. ಆದರೆ ನೀವು ಅಲ್ಲಿ ಮಜಾಕ್ ಮಾಡಬೇಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಅಲ್ಲಿ ಬಿಗ್ ಬಾಸಿಗೆ ಹೋದವರಿಗೆಲ್ಲ ಲವ್ ಆಗುತ್ತಲ್ಲ, ನಾನು ಅದನ್ನೇ ಕೇಳ್ತೀನಿ. ಈ ಲವ್ ಮಾಡೋಕ್ಕೋಸ್ಕರನೇ ಬಿಗ್ ಬಾಸಿಗೆ ಹೋಗ್ತಾರೆ ಅಥವಾ ಬಿಗ್ ಬಾಸ್ ಬಂದಾದ್ಮೇಲೆ ಲವ್ ಶುರು ಆಗುತ್ತೆ ಹೆಂಗೆ? ಅಲ್ಲ, ನನ್ನ ಪ್ರಕಾರ ಒಂದು ಈ ಬಿಗ್ ಬಾಸಿಗೆ ಆ ಥರ ಹೋಗಿದ ತಕ್ಷಣ ಲವ್ ಆಗುತ್ತಲ್ಲ, ಒಂದು ಕೆಲಸ ಮಾಡಬೇಕು. ವಾದಿದರೆಲ್ಲ ಕರ್ಕೊಂಡೋಗಿ ಒಂದು ಮಾಂಗಲ್ಯ ಇದು ಪೂಜಾರಿನೂ ಕರ್ಕೊಂಡೋಗಿ ಅಲ್ಲೇ ಮದುವೆ ಮಾಡಿಸ್ಬಿಡ್ಬೇಕು. ನನ್ನ ಪ್ರಕಾರ ಬಿಗ್ ಬಾಸು ಇವಾಗ ಅದೇ ಆಗಿದೆ. ಜನಗಳು ನೋಡೋದೇ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿದ ತಕ್ಷಣ ಪುಸ್ತಕಕ್ಕೂ ಲವ್ ಆಗುತ್ತಪ್ಪ, ಅದೇನು ಅಂತ ಗೊತ್ತಿಲ್ಲ. ಉಪೇಂದ್ರ ಅವ್ರು ಹೇಳಿಲ್ವಾ, ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ. ಅಲ್ಲಿ ಪುಸ್ತಕದ ಬದನೆಕಾಯಿ ಏನೂ ಇರಲ್ಲ, ಅವ್ರವ್ರ ಮಧ್ಯೆ ಲವ್ ಇದಾಗುತ್ತೆ. ಅದು ಏನು ಅನ್ನೋದೇ ಗೊತ್ತಾಗಲ್ಲ. ಅದು ಹೆಂಗೆ ಲವ್ ಕ್ರಿಯೇಟ್ ಆಗ್ಬಿಡುತ್ತೆ? ನಾನು ಕೇಳ್ತಾ ಇದ್ದೀನಿ, ಲವ್ ಹೆಂಗೆ ಕ್ರಿಯೇಟ್? ಬಟ್ ಈ ಟೈಮಲ್ಲಿ ಆ ಆಟ ನಡೆಯಲ್ಲ. ಯಾಕೆ ಎಲ್ಲ ಬರೀ ಅಂಕಲ್ಸ್ ಆಂಟಿನೇ ಇರೋದು, ಯಾವುದೇ ಥರದ್ದು ಲವ್ ನಡೆಯಲ್ಲ. ಅವ್ರು ಏನು ಮಾಡೋದಕ್ಕೂ ಆಗಲ್ಲ. ಬಂದರೆ ಒಂದು 4-5 ಜನ ಫಿಗರ್ ಇದ್ದಾರೆ. ಅದೇ ಅನುಷರೈ, ಮೋಕ್ಷಿತ ಅಂತೆ, ಆಮೇಲೆ ಸೀರಿಯಲ್ ಆ್ಯಕ್ಟರ್ಸ್ನೇ ಜಾಸ್ತಿ. ಅದೇ ನಾನು ಹೇಳ್ತಾ ಇರೋದು, ಅದಕ್ಕೆ ಹೇಳ್ತಾ ಇರೋದು. ಈಗ ಬಿಗ್ ಬಾಸ್ ಸೆಲೆಕ್ಷನ್ ಯಾವ ಥರ ಇದೆ ಅಂದರೆ, ಏನು ಇವರು ಸೀರಿಯಲರಿಗೆ ಒಂದು ಕೋಟ ಅಂತ ಏನಾರು ಇದು ಮಾಡಿಬಿಟ್ಟಿದ್ದಾರೆ. ಎಂತೆಂಥ ಜನ ಇದ್ದಾರೆ. ಯೂಟ್ಯೂಬರ್ ಎಷ್ಟು ಜನ ಇದ್ದಾರೆ, ಒಳ್ಳೊಳ್ಳೆ ಮೆಸೇಜು, ಒಳ್ಳೊಳ್ಳೆ ಯೂಟ್ಯೂಬ್ ಕಂಟೆಂಟ್ ಮಾಡಿ ಹಾಕ್ತಾರೆ. ಕರೆಸ್ರಿ ಅಂಥವ್ರನ್ನ. ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಕರೆಸಿ. ಎಂತೆಂಥ ಒಳ್ಳೊಳ್ಳೆ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಕರೆಸಿ ಅಂಥವ್ರನ್ನ. ಎಷ್ಟು ಸೊಸೈಟಿಲಿ ಯಾರ್ಯಾರೆಲ್ಲ ರೆಕಗ್ನೈಸ್ ಆಗಿಲ್ಲ. ಇವಾಗ ಮಾನಸ ತುಕಾಲಿ ಅವರು ಬಂದರು.
ಈ ಸೀಸನು ಅವರು ಅವ್ರ ಹಸ್ಬೆಂಡ್ ಹೋಗಿದ್ರು ಲಾಸ್ಟ್ ಸೀಸನು, ಇವಾಗ ಅವ್ರು ಬಂದಿದ್ದಾರೆ. ಮತ್ತು ಮುಂದಿನ ಸೀಸನ್ ಹೇಳೋಕ್ಕಾಗಲ್ಲ, ಅವ್ರ ಮಗಳು ಬಂದರೂ ಬರ್ಬೋದು, ಇಲ್ಲ ಅವರು ರಿಲೇಟಿವ್ ಬಂದರೂ ಬರ್ಬೋದು, ಇದು ಹೇಳೋಕ್ಕಾಗಲ್ಲ. ಇದು ಯಾಕೆ ಅಂದರೆ ಇದೊಂಥರ ಚೈನ್ ಲಿಂಕ್ ಥರ, ಎಲ್ಲ ಬರೀ ಅವ್ರವ್ರ ಬ್ಯಾಕ್ಗ್ರೌಂಡಿಂದನೇ ಬರ್ತಾರೆ, ಅಥವಾ ಇನ್ನೂ ಹೊಸಬ್ರಿಗೆ ಯಾರಿಗಾರು ಕರೆದು ಕೊಡ್ತೀರಾ. ಬಟ್ ಅವ್ರು ಹೋಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಜನಗಳು ಹೆಂಗೆ ಡಿಸೈಡ್ ಮಾಡ್ತಾರೆ ಅಂದರೆ, ಈಗ ಅವ್ರು ಹೋಗಿದ್ರಲ್ವಾ, ಈ ಸೀಸನಲ್ಲಿ ಬೇರೆಯವ್ರಿಗೆ ಕೊಡ್ಬೋದಿತ್ತಲ್ಲ. ಹೌದಲ್ಲ ಬ್ರೋ, ನಾನು ಹೇಳ್ತೇನೆ, ಬೇರೆಯವ್ರಿಗೆ ಕೊಡ್ಬೋದಿತ್ತಲ್ಲ ಅಲ್ವಾ. ಇದು ಯಾವ ಥರ ಇದೆ ಅಂದರೆ, ಇದು ವಂಶ ಪಾರಂಪರೆ, ವಂಶ ಬಳುವಳಿ ಅಂತ ಹೇಳ್ತಾರಲ್ಲ, ಆ ಥರ ಏನಾದ್ರು ಇದೆಯಾ? SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.